ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ರಾಜಕೀಯ ವಲಯದಲ್ಲಿ ಉತ್ತುಂಗಕ್ಕೆ ಹೋಗಿ ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಂಡು ಎಲ್ಲರ ಬಳಿ ಆಡಿ ಒಗ್ಲಿಸಿಕೊಂಡಿದ್ದಂತಹ ಗೌಡರ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಪ್ರತಿಯೊಬ್ಬ ಗಂಡಸಿಗೂ ಸಹ ಅವರ ಹಿಂದೆ ಧರ್ಮಪತ್ನಿಯಾದಂತಹ ಹೆಂಡತಿ ಎಲ್ಲ ವಿಚಾರವನ್ನು ಮುನ್ನಡೆಸ್ಕೊಂಡು ಹೋಗುವಂತಹ ತಾಕತ್ತಿರುವಂತಹ ಪತ್ನಿ ಅದೇ ರೀತಿಯಾಗಿ ಗೌಡರ ಬೆನ್ನಿಂದೆಯೂ ಸಹ ನಿಂತಿದ್ರು. ಆದರೆ ಇದೀಗ ಗೌಡರ ಕುಟುಂಬ ಆ ಬೆನ್ನೆಲುಬನ್ನು ಕಳ್ಕೊಂಡ್ಬಿಟ್ಟಿದೆ. ಬೆನ್ನೆಲುಬಾಗಿ ನಿಂತಿದ್ದಂತಹ ಆ ಕೊಂಡಿ ಏನಿತ್ತಲ್ಲ, ಇವಾಗ ಅದು ಕಳಚಿ ಬಿದ್ದಿರುವಂಥದ್ದು. ಎಲ್ಲ ರಾಜಕೀಯದಲ್ಲೂ ಸಹ ಅತ್ಯುತ್ತಮವಾದಂತಹ ಹೆಸರನ್ನ ಗಳಿಸಿದ್ರು ಗೌಡರು. ಆದರೆ ಧರ್ಮಪತ್ನಿಯ ಪ್ರೀತಿಯಾಗಿರ್ಬೋದು, ಅವರ ಒಲವಾಗಿರ್ಬೋದು, ಎಲ್ಲವನ್ನೂ ಸಹ ಮೀರಿ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ ಚೆನ್ನಮ್ಮ ಅವರು. ಹೌದು, ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡ ಅವರ ನಿಧನವು ದೊಡ್ಡಗೌಡರ ಬದುಕಿನಲ್ಲಿ ಎಂದಿಗೂ ಸಹ ತುಂಬಲಾರದ ಭಾರಿ ಆಘಾತವನ್ನು ಉಂಟು ಮಾಡಿದೆ. ತಮ್ಮ ಇಡೀ ಜೀವನದ ಏಳು ಬೀಳುಗಳಲ್ಲಿ ಸದಾ ನೆರಳಾಗಿ ಸುದೀರ್ಘ ರಾಜಕೀಯ ಪಯಣದ ಕಠಿಣ ಹಾದಿಯಲ್ಲಿ ಧೈರ್ಯ ತುಂಬಿದಂತಹ ಪತ್ನಿಯನ್ನ ಕಳೆದುಕೊಂಡು ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರ ತೀವ್ರವಾದಂತಹ ಭಾವುಕರಾಗಿರುವಂಥದ್ದು. ಹೌದು, ಇನ್ನು 7 ದಶಕಗಳ ಕಾಲ ತನ್ನ ಪ್ರತಿಯೊಂದು ಉಸಿರಲ್ಲೂ ಸಹ ಜೊತೆಯಾಗಿದ್ದಂತಹ ಹೆಂಡತಿಯ ಪಾರ್ಥಿವ ಶರೀರವನ್ನ ಕಂಡು ಇದೀಗ ತಡೆಯಲಾಗದೆ ಬಿಕ್ಕಿ ಪುಟ್ಟ ಮಗುವಂತೆ ಅತ್ತಿದ್ದಾರೆ ಗೌಡ್ರು. ಸದಾ ಗಟ್ಟಿ ಮನಸ್ಸಿನ ರಾಜಕಾರಣಿಯಾಗಿ ದೇಶದಲ್ಲೇ ಗುರುತಿಸಿಕೊಂಡಿದ್ದಂತಹ ದೊಡ್ಡಗೌಡ್ರು ಇಂದು ಪತ್ನಿಯ ಶವದ ಮುಂದೆ ಕಣ್ಣೀರ ದಾರಿಯನ್ನ ಹರಿಸಿದಂತಹ ಹೃದಯ ವಿದ್ರವಕ ದೃಶ್ಯವು ನೆರೆದಿದ್ದಂತಹ ಎಲ್ಲರ ಕಣ್ಣನ್ನ ಒದ್ದೆ ಹಾಕಿಸಿದೆ ಅಂದ್ರೂ ಸಹ ಸುಳ್ಳಾಗಲ್ಲ. ಯಾಕೆ ಅಂತ ಅಂದ್ರೆ, ಸರಿಸುಮಾರು ಎಷ್ಟು ವರ್ಷಗಳಿಂದ ಇಬ್ಬರು ಸಹ ಸತತವಾಗಿ ಜೀವನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೆಂಡತಿ ಕೇವಲ ಮನೆಗೆ ಮಾತ್ರ ಸೀಮಿತ ಆಗದೆ ಗೌಡರ ಬೆನ್ನೆಲುಬಾಗಿ ನಿಂತಿದ್ರು. ಚೆನ್ನಮ್ಮ ಅವರು ಪ್ರತಿ ಬಾರಿಯೂ ಸಹ ಗೌಡರ ಹಿಂದೆನೇ ನಿಂತಿದ್ರು ಅಂತಾನೆ ಹೇಳ್ಬೋದು. ಸಾಕಷ್ಟು ಹೇಳು ಬೀಳುಗಳು ಬಂದವು, ಆದರೆ ಆ ಎಲ್ಲ ಕಷ್ಟಗಳನ್ನು ಸೈಡಿಗೆ ತಳ್ಳಿ ಪ್ರತಿ ಬಾರಿಯೂ ಸಹ ದೊಡ್ಡ ಗೌಡರ ಹಿಂದೆ ನಿಂತು ಇದು ನಿಮ್ಮ ಕೈಯಿಂದ ಆಗೇ ಆಗುತ್ತೆ, ಇದನ್ನು ನೀವು ಮಾಡೇ ಮಾಡ್ತೀರಾ ಅಂತ ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿ ನಿಂತಿದ್ದಂತಹ ಚೆನ್ನಮ್ಮ ಅವರು ಇವತ್ತು ಎಲ್ಲರನ್ನ ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ಹೆಂಡತಿಯ ವಿಯೋಗವನ್ನು ತಾಳಲಾಗದೆ ಎಷ್ಟು ಪುಟ್ಟ ಮಗುವಿನಂತೆ ರೋಧಿಸಿರುವಂತಹ ಕ್ಷಣಗಳು ಇಡೀ ಆವರಣದಲ್ಲಿ ಎಲ್ಲೋ ಒಂದು ಕಡೆ ಮೌನವನ್ನು ಆವರಿಸಿತ್ತು ಅಂತಲೇ ಹೇಳ್ಬೋದು. ಇನ್ನು ತಮ್ಮ ವಯಸ್ಸಾಗಿದ್ರೂ ಸಹ ಸ್ವಲ್ಪ ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ ಅಂದ್ರೂ ಸಹ ತಮ್ಮ ಹೆಂಡತಿಯನ್ನು ನೋಡೋದಕ್ಕೆ ದೇವೇಗೌಡರು ಇಂದು ಮುಂಜಾನೆ 5:30ಕ್ಕೆ ಸಜ್ಜಾಗಿರ್ತಾರೆ. ಮನೆಯ ಮೇಲಿನ ಮಹಡಿಯಿಂದ ವೀಲ್ ಚೇರ್ ಸಹಾಯದೊಂದಿಗೆ ಅತ್ಯಂತ ಕಷ್ಟದಿಂದಲೇ ಕೆಳಗಿನ ಮಹಡಿಗೆ ಆಗಮಿಸಿದಂತಹ HDD ವಿಶ್ರಾಂತಿಯನ್ನು ಲೆಕ್ಕಿಸದೆ ನೇರವಾಗಿ ಪತ್ನಿಯ ಬಳಿಗೆ ಧಾವಿಸಿದಂತಹ ಅವರು ಪತ್ನಿಯ ಪಾರ್ಥಿವ ಶರೀರ ಕಂಡು ಇದೀಗ ಕಣ್ಣೊತ್ತಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಹೌದು, ವೀಲ್ ಚೇರ್ನಿಂದ ಕೆಳಗಿಳಿದಂತಹ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಹತ್ರ ಬಂದು ಗೌಡರ ಸಹನೆ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಕಟ್ಟೆ ಹೊಡೆದಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಮಲಗಿರುವಂತಹ ಪತ್ನಿ ಶಾಂತಮುಖವನ್ನು ನೋಡ್ತಾ ತಕ್ಷಣವೇ ತಮ್ಮ ಕಣ್ಣುಗಳನ್ನು ಒದ್ದೆ ಮಾಡಿಕೊಂಡು ಅತ್ಯಂತ ದುಃಖದಿಂದ ಅವರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಾನು ಬರ್ತಾ ಇದ್ದೆ ಅಂತ ಬಿಕ್ಕಿ ಹತ್ತಿರುವಂಥದ್ದು. ಪತ್ನಿಯ ಮುಖವನ್ನು ಸವರ್ತಾ ದೇವೇಗೌಡರು ಆಡಿದಂತಹ ಮಾತುಗಳು ಅಲ್ಲಿ ನೆರೆದಿದ್ದಂತಹ ಇಡೀ ಕುಟುಂಬಸ್ಥರ ಹೃದಯವನ್ನು ಎಲ್ಲೋ ಒಂದು ಕಡೆ ಸೀಳುವಂತೆ ಆಗಿರುವಂಥದ್ದು. ಯಾಕೆ ಅಂತ ಅಂದರೆ, ಸರಿಸುಮಾರು 72 ವರ್ಷಗಳ ಸುದೀರ್ಘ ವೈವಾಹಿಕ ಜೀವನದಲ್ಲಿ ಎಂದಿಗೂ ಸಹ ತನ್ನ ಕೈ ಬಿಡದ ಪತ್ನಿ ಮೃತದೇಹ ಕಂಡ ಗೌಡ್ರು ಎಲ್ಲೋ ಒಂದು ಕಡೆ ದುಃಖದ ಅಲೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಯಲ್ಲಿದ್ದಾಗಲೂ ಸಹ ತಮ್ಮ ಬೆನ್ನೆಲುಬಾಗಿದಂತಹ ಮಹಾತಾಯಿಯ ಅಗಲಿಕೆಯನ್ನು ಇದೀಗ ಜೀರ್ಣಿಸಿಕೊಳ್ಳಲಾಗದೆ ತಲೆಬಾಗಿ ರೋಧಿಸ್ತಾ ಇದ್ದಾರೆ. ಅಲ್ಲಿ ಹೇಳಿದಂತಹ ಒಂದೆರಡು ಮಾತುಗಳು ನಿಜಕ್ಕೂ ಎಲ್ಲರ ಮನಸ್ಸನ್ನು ತಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ, ನನ್ನೊಬ್ಬನ್ನೇ ಯಾಕೆ ಬಿಟ್ಟು ಹೋಗಿದ್ಯಾ, ನನ್ನನ್ನು ಸಹ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ, ನಾನು ಸಹ ಬರ್ತಾ ಇದ್ದೆ ಅಲ್ವಾ. ಈ ರೀತಿಯಾಗಿ ಗೌಡ್ರು ಎಲ್ಲರಿಗೂ ಸಹ ಸ್ಫೂರ್ತಿ ಆಗಬೇಕಾದಂಥವ್ರು, ಎಲ್ಲರಿಗೂ ಸಹ ಸ್ಫೂರ್ತಿ ಆಗಿರುವಂಥವ್ರು. ರಾಜಕೀಯದಲ್ಲಿ ಈ ರೀತಿ ಮಾಡಬೇಕು, ಹೆಸರು ಮಾಡಿದ್ರೆ ಈ ರೀತಿ ಮಾಡಬೇಕು ಅಂತ ಅನ್ನಿಸ್ಕೊಂಡಿರುವಂತಹ ವ್ಯಕ್ತಿ ಇವತ್ತು ಹೆಂಡತಿ ಅಗಲಿರುವಂತಹ ಕಾರಣ ದುಃಖದಿಂದ ಅಳ್ತಾ ಇರುವಂತಹ ಘಟನೆ ನೋಡಿ ನಿಜವಾಗ್ಲೂ ಅಲ್ಲಿರುವಂತಹ ಎಲ್ಲ ಕುಟುಂಬಸ್ಥರಿಗಾಗಿರ್ಬೋದು, ಗಣ್ಯರಿಗಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಿಗಾಗಿರ್ಬೋದು
ಎಲ್ಲರಿಗೂ ಸಹ ನೋವನ್ನು ತಂದಿರುವಂಥದ್ದು. ನಾನು ಬಂದ್ಬಿಡ್ತಿದ್ದಲ್ವಾ, ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತಲ್ವಾ ಅಂತ ತಲೆ ಬಾಗಿ ಹತ್ತಿರುವಂತಹ ಘಟನೆ ಇದೀಗ ಕಂಡು ಬಂದಿರುವಂಥದ್ದು. ಇನ್ನು ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ನಾಳೆ ಬೆಳಗ್ಗೆ 7ರಿಂದ 9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು 10 ಗಂಟೆಗೆ ಹೊಳೆ ನರಸೀಪುರದಿಂದ ಪಾರ್ಥಿವ ಶರೀರ ರವಾನೆ ಆಗ್ತಾ ಇದೆ. ಇನ್ನು ಬೆಳಗ್ಗೆ 11:30ಕ್ಕೆ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದ್ದು ಶ್ರೀಮತಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತಹ ಹಿನ್ನೆಲೆ ಇದೀಗ ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜಿಸಲಾಗಿದ್ದು ನೂಕುನುಗ್ಗಲು ಅಡಚಣೆ ಉಂಟಾಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಇದೀಗ ಏರ್ಪಡಿಸಲಾಗ್ತಾ ಇದೆ. ಇನ್ನು ಮಹಾತಾಯಿ ಅವರನ್ನ ಇದೀಗ ಹೊಳೆ ನರಸೀಪುರ ಇರುವಂತಹ ಜಾಗಕ್ಕೆ ತಗೊಂಡು ಹೋಗ್ತಾ ಇರುವಂಥದ್ದು. ಇನ್ನು ನಾಳೆ ಬೆಳಗ್ಗೆನೂ ಸಹ 7ರಿಂದ 9:30 ಸಹ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅದಾದ ನಂತರ 10 ಗಂಟೆಗೆ ಹೊಳೆ ನರಸೀಪುರದಿಂದ ಪಾರ್ಥಿವ ಶರೀರವನ್ನ ಮಾವಿನಕೆರೆಗೆ ತರಲಾಗ್ತಾ ಇರುವಂಥದ್ದು. ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಇದೀಗ ಅಂತ್ಯಕ್ರಿಯೆಯನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲದರ ನಡುವೆ ಪೊಲೀಸ್ ಬಿಗಿ ಭದ್ರತೆಯೂ ಸಹ ಹೆಚ್ಚಿರುವಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಮಹಾತಾಯಿಯನ್ನ ಇದೀಗ ನಮ್ಮ ಕರ್ನಾಟಕದ ರಾಜಕೀಯ ಆಗಿರ್ಬೋದು, ಪ್ರತಿಯೊಂದು ನಿಟ್ಟಿನಲ್ಲೂ ಸಹ ಸಾಕಷ್ಟು ರೀತಿಯ ಕಷ್ಟಗಳನ್ನು ಅನುಭವಿಸಿ ಆ್ಯಸಿಡ್ ದಾಳಿ ಎಲ್ಲವನ್ನು ಸಹ ಮೀರಿ ಜೀವವನ್ನು ಉಳಿಸಿಕೊಂಡಿದ್ದಂತಹ ಮಹಾತಾಯಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.